ಒಂದೊಳ್ಳೆ ವಿಚಾರನ ಒಂದೊಳ್ಳೆ ರೈಟ್ ಟೈಮ್ ತೆಗ್ದಿರಿ. ಸೊ ಈ ವಿಚಾರ ಅವ್ರು ತಲುಪಬೇಕಂದ್ರೆ ಪಕ್ಕದಲ್ಲಿರುವಂತ ಕಡೆಯಿಂದ ಸಾಧ್ಯ. ಸರ್ ಕಡ್ಡಿ ಪುಡಿ 2 ಯಾವಾಗ ಅಂತ ಸೂರಿ ಸರ್ ಸೂರಿ ಸರ್ ಚರಣ್ ಅವ್ರು ಕೇಳಬೇಕು ಅಂತ. ಓಕೆ ಚರ್ಚೆಗಳೇನಾರು ಆಗಿತ್ತಾ ಸರ್? ಅಲ್ಲ, ನನ್ಗೆ ಅದ್ರ ಬಗ್ಗೆ ಅರಿವಿಲ್ಲ, ಬಟ್ ಅದೇ ಸರೇ ಹೇಳಬೇಕು. ಹೌದು. ಬಟ್ ಅದೇ ಬಟ್ ಯಾವ ತರ ಚರ್ಚೆಗಳಾಗುತ್ತೆ ಸರ್ ಕಡ್ಡಿ ಪುಡಿ ಆಗಲಿ ಅದ್ರ ಸೀಕ್ವಲ್ಸ್ ಏನ್ ಕಂಟೆಂಟ್ಗಳಿದೆ ಅದ್ರ ಬಗ್ಗೆ ಯಾವ ತರ ಮಾತಾಡಿದ್ರು ಸರ್? ಏನಾದ್ರು ಕಡ್ಡಿ ಪುಡಿ ನಿಮ್ಗೆ ಇಷ್ಟ ಅದನ್ನಾದ್ರೂ ಹೇಳಿದ್ರ? ಏನಂತ? ಅಫ್ಕೋರ್ಸ್ ಅದೇ ಅಫ್ಕೋರ್ಸ್ ಹೇಳಿದ್ದೀನಿ. ಅವರ ಅಂದ್ರೆ ಐ ಆಮ್ ಫಾರ್ಚುನೇಟ್, ಅವರೊಟ್ಟಿಗೆ ನನ್ಗೆ ಟೈಮ್ ಸ್ಪೆಂಡ್ ಮಾಡಕ್ ಸಿಗೋದೆ ನನ್ಗೆ, ಐ ಆಮ್ ವೆರಿ ಫಾರ್ಚುನೇಟ್ ನನಗೆ. ಬಟ್ ಅದೇ ಸರ್ ಅವರ ಐಡಿಯಾ ಹೊಡೆದಾಗ ಒಂದಿಷ್ಟು ಮ್ಯೂಸಿಕಲಿ ನನ್ಗೆ ಹೆಲ್ಪ್ ಆಗ್ಬೇಕಂದ್ರೆ ಅವ್ರು ಒಂದಿಷ್ಟು ಐಡಿಯಾಗಳು ಹೇಳ್ತಾರೆ. ಸೊ ಆ ರೀತಿ ಹೇಳಿದ್ದಾರೆ. ಬಟ್ ಅದೇ ಕಡ್ಡಿಪುಟ್ಟಿ ಅದ್ರ ವಿಚಾರವಾಗಿ ನೀವೇ ಕೇಳಬೇಕು. ಸಿಕ್ಕಿದ್ರೆ ಕೇಳಿ ಸರ್. ಇನ್ನ ಪಚ್ಚಿಯಾಗಿ ಅಂದ್ರೆ ಪಚ್ಚನಾಗಿ ನಮ್ಮ ಸಂಚಿತ್ ಅವ್ರು ಕಾಣಿಸ್ಕೊಡ್ತಾ ಇರೋದು. ಸೊ ನಿಜಕ್ಕೂ ಹೇಳಿದ್ರೆ ನೀವು ಗ್ಲಿಮ್ಸ್ ಅಲ್ಲೇ ಕಾಣಿಸ್ತಾ ಇದೆ. ಹೀರೋ ಆಗಿ ಯಾವ ಮಟ್ಟಿಗೆ ಆವರಿಸ್ತಿದ್ದಾರೆ ಅಂತ. ಅವರು ಈ ಸಿನಿಮಾಗೆ ಮಾಡಿರುವಂತ ಡೆಡಿಕೇಶನ್ ಯಾವ ಮಟ್ಟಿಗೆ ಇತ್ತು ಅಂತ? ಅದು ಅಂದ್ರೆ ಎಲ್ಲಿಂದ ಶುರು ಮಾಡ್ತು? ತುಂಬಾನೇ ಜಾಸ್ತಿ ಇದೆ ಹೇಳೋದಕ್ಕೆ. ಅಂದರೆ ರೈಟ್ ಫ್ರಮ್ ನಾವು ರೀಡಿಂಗ್ ಸ್ಟೇಜಸ್ ಇಂದನೂ ತಗೊಂಡ್ರೆ, ಅಂದರೆ ಸಂಚಿತ್ ಅವರಲ್ಲಿ ನಾನು ನೋಡಿರೋ ಒಂದು ಕ್ವಾಲಿಟಿ ಏನು ಅಂತಂದರೆ, ಅವ್ರಿಗೆ ಲೆನ್ಸಿನ ಅರಿವಿದೆ. ಅಂದರೆ ಯಾವ ಲೆನ್ಸಲ್ಲಿ ನಾವು ಶೂಟ್ ಮಾಡ್ತಾ ಇರ್ತೀವಿ ಅನ್ನೋ ಅರಿವು ತುಂಬ ಚೆನ್ನಾಗಿದೆ ಅವ್ರಿಗೆ. ಅಂದರೆ ಅದು ವೈಡಾ, ಕ್ಲೋಸಾ, 15 85 ಏನು ಅಂತ ಮೊದಲು ಕೇಳ್ತಾರೆ. ಅಂದರೆ ಇದನ್ನು ನಾನು ತುಂಬ ಹಿಂದೆನೂ ನಾನು ಬೇರೆ ಬೇರೆ ಇಂಟರ್ವ್ಯೂಸು ಅದೆಲ್ಲ ನೋಡಿದಾಗ ನನಗೆ ಗೊತ್ತಾಗಿತ್ತು. ಅಂದರೆ ಲೆನ್ಸಿನ ಅರಿವು ಒಬ್ಬ ನಟನಿಗೆ ಯಾವಾಗಿರುತ್ತಲ್ಲ, ಅವರು ಇನ್ನು ಸ್ವಲ್ಪ ಜಾಸ್ತಿ ದೂರ ಹೋಗ್ತಾರೆ, ಇನ್ನು ತುಂಬ ಚೆನ್ನಾಗಿ ಹೋಗ್ತಾರೆ. ಸೊ ಆ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಗಿದೆ. ಪ್ಲಸ್ ಸಂಚಿತ್ ತಂದ ಮ್ಯಾನರಿಸಮ್, ಅಂದರೆ ಬಾಡಿ ಲ್ಯಾಂಗ್ವೇಜ್, ಮ್ಯಾಂಗೋ ಪಚ್ಚನಿಗೆ ತಂದ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಒಂದಷ್ಟು ಪೇಪರ್ನಲ್ಲಿ ಇಲ್ದಲೇ ಇರೋದನ್ನು ಕೂಡ ಅವರು ಒಂದಷ್ಟು, ಬಿಕಾಸ್ ಕ್ಯಾರೆಕ್ಟರ್ ಮೇಲೆ ಕೆಲಸ ಮಾಡಬೇಕಾದ್ರೆ ಅವರ ಆ ಮ್ಯಾನರಿಸಮ್ ಒಂದಷ್ಟು ತಂದಿದ್ದೆಲ್ಲ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಹೊರಗಿನ ವಿಷಯಗಳು, ಅಂದರೆ ಎಲ್ರಿಗೂ ಈಗ ಇದು ಒಂದು ಟೀಸರಲ್ಲೂ ಕಾಣಿಸೋ ಥರದ ವಿಷಯ ಇದು. ಅಂದರೆ ಮ್ಯಾನರಿಸಮ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಆದರೆ ಆ ಪಾತ್ರದ ಇಂಟೆನ್ಸಿಟಿ ಇದೆಯಲ್ಲ, ಅದನ್ನು ಅವ್ರು ಫೀಲ್ ಮಾಡಿದ ರೀತಿ, ಆಮೇಲೆ ಅವರು ಪರ್ಫಾರ್ಮ್ ಮಾಡಿದ ರೀತಿ ವೆರಿ ವೆರಿ ಸ್ಪೆಷಲ್, ವೆರಿ ಸ್ಪೆಷಲ್. ಆ್ಯಂಡ್ ತುಂಬ ದೂರ ಹೋಗ್ತಾರೆ ಸಂಚಿತ್. ಇಟ್ಸ್ ಗೋಯಿಂಗ್ ಟು ಬಿ ಬಿಗ್ ಆ್ಯಂಡ್ ಅ ಲಾಂಗ್ ಫ್ಯಾಂಟಾಸ್ಟಿಕ್ ರನ್ ಫಾರ್ ಹಿಮ್. ಸರ್, ನಿಮ್ಮ ಮಾತಿನ ಪ್ರಕಾರ ಹೇಳಿದ್ರೆ ಕಲಾವಿದರಿಗೆ ಈ ತಂತ್ರಜ್ಞಾನ ಅರಿವು ಯಾವ ಮಟ್ಟಿಗೆ ಇರಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ಕ್ಯಾಮ್ರಾ ನೀವು ಹೇಳಿದ್ರೆ ಲೆನ್ಸ್ ವಿಚಾರ ಆಗಲಿ ಮತ್ತೆ ಎಡಿಟಿಂಗ್ ಸೆನ್ಸ್ ಅಲ್ಲಿ ಮೋಹನ್ ಲಾಲ್ ಅವರು ಕೂಡ ಇತ್ತೀಚೆಗೆ ಯಾವ ಮಟ್ಟಿಗೆ ಇರಬೇಕು ಅಂದ್ರೆ ಅವ್ರು ಎಲ್ಲಿ ಕಟ್ ಮಾಡ್ತಾರೆ ಡೈರೆಕ್ಟರ್ ಅಂತ ತುಂಬಾ ಚೆನ್ನಾಗಿ ಗೊತ್ತಾ, ಅಲ್ಲಿ ನಟಿಸ್ತಾನೆ ಇರ್ತಾರೆ. ಅಂದ್ರೆ ಅರಿವು ತುಂಬಾ ಮುಖ್ಯ. ಯಾಕೆಂದ್ರೆ ನೀವು ರಂಗಭೂಮಿಲಿ ಕೆಲಸ ಮಾಡ್ಬೇಕಾದ್ರೆ ರಂಗಭೂಮಿ ಅರಿವು ಇರುತ್ತೆ. ಸಿನಿಮಾದಲ್ಲಿ ಬಂದಾಗ ಅಫ್ಕೋರ್ಸ್ ಎಲ್ರಿಗೂ ಆ ಅರಿವು ಮೊದಲನೇ ಸಿನಿಮಾದಲ್ಲೇ ಬರಲ್ಲ. ಅದು ನಾನು ಹೇಳ್ತಾ ಇರೋದು. ಅಂದರೆ ಸಂಚಿತ್ ಅವ್ರ ಮೊದಲನೇ ಸಿನಿಮಾದಲ್ಲೇ ಅವ್ರ ಡೆವಲಪ್ಮೆಂಟ್ ಇಷ್ಟು ನಾನು ಅಂದರೆ ಈ ಕ್ವಾಲಿಟೀಸ್ ನೋಡ್ತಾ ಇರೋದು. ಒಂದು 2-3 ಸಿನಿಮಾ ಆದ್ಮೇಲೆ ಖಂಡಿತ ಆ ತಂತ್ರಜ್ಞಾನದ ಅರಿವು ಬಂದೇ ಬರುತ್ತೆ. ಅಂದರೆ ಯಾಕಂದ್ರೆ ನೀವು ಎವ್ರಿ ಡೇ ನೀವು ಕ್ಯಾಮ್ರಾ ಮುಂದೆ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಟರ್ಮಿನಾಲಜಿ ಗೊತ್ತಾಗುತ್ತೆ, ಲೈಟ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ, ಲೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಆದರೆ ಅದರಿಂದ ಏನು ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನ್ನೋ ಅರಿವು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಈಗ ಈ ಲೆನ್ಸಿಂದ ಏನಾಗ್ತಾ ಇದೆ, ಕ್ಯಾಮ್ರಾ ಅಷ್ಟು ದೂರ ಹೋಗಿರೋದ್ರಿಂದ ಏನಾಗ್ತಾ ಇದೆ, ಕ್ಯಾಮ್ರಾ ಜಿಮಿಲಿರೋದ್ರಿಂದ ಏನಾಗ್ತಾ ಇದೆ, ಈ ಲೈಟ್ಸ್ ಇಂದ ಏನಾಗ್ತಾ ಇದೆ, ಈ ಲೈಟಿನ ಕಲರ್ ಇಂದ ಏನಾಗ್ತಾ ಇದೆ, ಅಂಡ್ ಅದು ನನ್ನ ಪರ್ಫಾರ್ಮೆನ್ಸ್ನ ಹೆಂಗೆ ಮೇಲ್ ತರ್ಬೋದು ಅನ್ನೋ ಅಷ್ಟು ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದು ಸ್ಕಿಲ್, ಅದು ಪ್ರಾಕ್ಟೀಸ್ ಮೇಲೆ ಬರುತ್ತೆ. ಅಂದ್ರೆ ನನ್ನ ಪ್ರಕಾರ ನನಗೆ ಟ್ಯಾಲೆಂಟ್ ಅನ್ನೋ ಪದದ ಮೇಲೆ ನನಗೆ ನಂಬಿಕೆ ಇಲ್ಲ. ಆಕ್ಚುಲಿ ನನಗೆ ಹಾರ್ಡ್ ವರ್ಕ್ ಮೇಲೆ ಮಾತ್ರ ನಂಬಿಕೆ ಇರೋದು. ಆಯ್ತಾ, ಟ್ಯಾಲೆಂಟ್ ಅಫ್ಕೋರ್ಸ್ ಅಂದರೆ ಅದು ಬೈ ಚಾನ್ಸ್. ಅದು ಕೆಲವೊಂದ್ಸರಿ ಟ್ಯಾಲೆಂಟ್ ಇರುತ್ತೆ, ಟ್ಯಾಲೆಂಟ್ ಇರಲ್ಲ, ನಾನು ಹೇಳ್ತಾ ಇರೋದು. ಆದರೆ ಹಾರ್ಡ್ ವರ್ಕ್ ಇರುತ್ತಲ್ಲ, ಅದು ಯಾವತ್ತಿಗೂ ಅಂದರೆ ತುಂಬ, ಅಂದರೆ ಈಗ ಇಟ್ಸ್ ವೆರಿ ಸಿಂಪಲ್. ಈಗ 10 ವರ್ಷ ನೀವು ಸಂಗೀತ ಪ್ರಾಕ್ಟೀಸ್ ಮಾಡಿರ್ತಾರೆ ಯಾರೋ ಒಬ್ರು, ಅವ್ರು ಒಂದು ಕಡೆ, ಇನ್ನೊಂದು ಕಡೆ ಮನ್ಸಿಗೆ ಬಂದಾಗ ಖುಷಿ ಆದಾಗ ಚೆನ್ನಾಗಿ ಹಾಡ್ತಾ ಇರೋರು ಒಂದು ಕಡೆ. ಆದರೆ ಮನ್ಸಿಗೆ ಬಂದಾಗ ಚೆನ್ನಾಗಿ ಹಾಡ್ತಾರಲ್ಲ, ಅವ್ರು ಸಖತ್ತಾಗಿ ಹಾಡ್ತಾರೆ, ಹಾಡ್ದಾಗೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ಈಗ 10 ವರ್ಷ ಹಾಡಿರ್ತಾರಲ್ಲ, ಅವ್ರ ಮುಂದೆ ಇವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಹಾಡಿ ನೋಡೋಣ ಅಂತ ಅಂತಾರೆ, ಹಾಡ್ತಾರೆ, ಚೆನ್ನಾಗೂ ಕೇಳಿಸ್ಬಿಡುತ್ತೆ. ಆದರೆ ಅದಾದ ಮೇಲೆ 10 ವರ್ಷ ಪ್ರಾಕ್ಟೀಸ್ ಮಾಡಿರೋರು ಹಾಡಿ ಅವ್ರು ಯಾಕೆ ಇದನ್ನು ಹಾಡಿದ್ರು,
ಈ ಹಾಡಿನ ಪಲ್ಕ್ಗಳ ಹಿಂದೆ ಏನು ಯೋಚನೆ, ಈ ಸ್ವರಸ್ಥಾನ ಯಾಕೆ ಹಿಂಗಿದೆ, ಇದೆಲ್ಲ ಹೇಳ್ತಾರಲ್ಲ, ಅವಾಗ ಗೊತ್ತಾಗತ್ತೆ ನಿಮ್ಗೆ, ಓಹೋ ಇದು ಬರೀ ಸುಮ್ಮನೆ ಹಿಂಗೆ ಹಾಡೋದ, ಅದ್ರ ಹಿಂದೆ ಒಂದು ಸೈನ್ಸ್ ಇದೆ, ಅದ್ರ ಹಿಂದೆ ಒಂದಿಷ್ಟು ಹಾರ್ಡ್ ವರ್ಕ್ ಇದೆ ಅಂತ. ಸೊ ಈ ಹಾರ್ಡ್ ವರ್ಕ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದು ನಮ್ಮ ಅಂದ್ರೆ ನಾನು ಇತ್ತೀಚೆಗಂತೂ ತುಂಬಾ ಅಂದ್ರೆ ತುಂಬಾ ಫರ್ಮ್ ಆಗಿ ಬಿಲೀವ್ ಮಾಡ್ತಾ ಇರೋದು ಅದನ್ನೇ. ಅಂದ್ರೆ ನೀವು ಎಷ್ಟು ಹಿಂದಿಲಿ ಹೇಳ್ತಾರೆ ಮೆಹನತ್, ಅಂದ್ರೆ ಆ ಪದಕ್ಕೆ ಅದೊಂದು ಇದು, ಮೆಹನತ್ ಕನ್ನಡದಲ್ಲಿ ಕಷ್ಟ ಹೇಳೋದಕ್ಕೆ ಅದೊಂದು ಇದಿದೆ, ಕಷ್ಟ ಅಂತ. ಸೊ ನೀವು ಎಷ್ಟು ಕಷ್ಟಪಟ್ಟು ಅದನ್ನ ಸಿದ್ಧಿಸ್ಕೊಳ್ತೀರಾ ಅಷ್ಟು ನಿಮ್ ಕೈ ಹಿಡಿಯುತ್ತೆ ಅದು. ಅಂದ್ರೆ ಇದು ಯಾವುದು ವಾಕಿಂಗ್ ಡ್ರಿಂಕಿಂಗ್ ಈ ಥರದ್ದಲ್ಲ ಅಲ್ಲ. ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಬೆಳಿಬೇಕಾದ್ರೆ ನಡಿತೀವಿ, ಸೊ ಅದು ನಮಗೆ ಯಾವತ್ತೇ ಇದ್ರು ನಾವು ಎಂಥ ಕೋಮಾಗಿ ಹೋಗಿ ವಾಪಸ್ ಬಂದ್ರು ನಡೆಯೋದು ನಮಗೆ ಬರುತ್ತೆ. ಆದ್ರೆ ಇದೆಲ್ಲ ಅಕ್ವೈರ್ ಮಾಡಿರೋದು ನಾವು. ಅಂದ್ರೆ ಯಾವುದೋ ಸಿನಿಮಾ ನೋಡಿ ನಮ್ಗೆ ಇಷ್ಟ ಆಗಿರೋದು, ಯಾವುದೋ ಸಂಗೀತ ಕೇಳಿ ನಮ್ಗೆ ಇಷ್ಟ ಆಗಿರೋದು, ಯಾವುದೋ ನಟನ್ ನೋಡಿ ನಮಗೆ ಆಕ್ಟಿಂಗ್ ಇಷ್ಟ ಆಗಿರೋದು. ಸೊ ಇದು ಅಕ್ವೈರ್ ಆಗಿರೋ ಟೇಸ್ಟ್. ಸೊ ಇದು ನಮ್ಮ ಮೈಂಡಲ್ಲಿ ಉಳಿಬೇಕು ಅಂತಂದ್ರೆ ಅದ್ರ ಬಗ್ಗೆ ಕುಸರಿ ಮಾಡ್ತಾನೆ ಇರ್ಬೇಕು ನಾವು. ಮೈಂಡಲ್ಲಿ ಕೆಲಸ ಮಾಡ್ತಾನೆ ಇರಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ಸಂಗೀತದ ಬಗ್ಗೆ ಕೆಲಸ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು 1-2-3 ಸೀನ್ಗಳು ಬರೀಬೇಕು, ಒಂದಷ್ಟು ಸಿನಿಮಾಗಳು ನೋಡಬೇಕು. ಆಕ್ಟರ್ಸ್ ಆದರೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಇಲ್ಲದೆ ಏನೂ ಇಲ್ಲ. ಟ್ಯಾಲೆಂಟಿಂದ ಅಂತೂ ಖಂಡಿತ ಏನೂ ಆಗಲ್ಲ. ಪ್ರಾಕ್ಟೀಸ್ ಆ್ಯಂಡ್ ಅಕಾಡೆಮಿಕಲ್ ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.